ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಪಂಚತಿಕ್ತ ಘೃತ ಗುಗ್ಲು ಬಗ್ಗೆ. ಇದಕ್ಕೆ ಪಂಚತಿಕ್ತ ಘೃತ ಗುಗ್ಲು ಟ್ಯಾಬ್ಲೆಟ್ ಅಂತಾನು ಕರೀತಾರ್ರಿ, ಮತ್ತು ಇದಕ್ಕೆ ಗುಗ್ಲು ತಿಕ್ತಕ ಘೃತ ಅಂತಾನು ಕರೀತಾರ್ರಿ. ಪಂಚತಿಕ್ತ ಘೃತ ಗುಗ್ಲು ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತಾವು, ಇದ್ರ ರೆಫರೆನ್ಸ್ ಎಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪಂಚತಿಕ್ತ ಘೃತ ಗುಗ್ಲು ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂದ್ರ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ, ಗ್ರಂಥದಾಗ, ಟೆಕ್ಸ್ಟ್ ಬುಕ್ಸ್ ನಾಗ ಉಲ್ಲೇಖ ಸಿಗ್ತೈತ್ರಿ. ಇದ್ರ ಬಗ್ಗೆ ನೋಡ್ರಿ ನಮ್ಮ ಆಚಾರ್ಯಗಳು ಮೊದ್ಲಾಗಿಂತ ಬರೆದಿಟ್ಟಿರ್ತಾರ. ಇದು ಟ್ಯಾಬ್ಲೆಟ್ ಅಂದ್ರೆ ಏನು, ಏನೇನ್ ಹಾಕಿ ಇದನ್ನ ಮಾಡ್ಲಾಗ್ತೈತಿ, ಯಾವ ಪೇಷಂಟಿಗೆ ಕೊಡ್ಬೇಕು, ಯಾರು ಕೊಡಬಾರ್ದು, ಕಂಪ್ಲೀಟ್ ಮಾಹಿತಿ ಮೊದ್ಲಾಗಿಂತ ನಮ್ಮ ಕಡೆ ಲಭ್ಯ ಇರ್ತೈತ್ರಿ. ಇದಕ್ಕೆ ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತು ಪಂಚತಿಕ್ತ ಘೃತ ಗುಗ್ಲು ಟ್ಯಾಬ್ಲೆಟ್ಸ್ ಏನದ ಪ್ರಮುಖತಃ ಎಲ್ಲಿ ಬಳಸಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ರೋಗ ಆಯ್ತಂದ್ರ, ಉದಾಹರಣೆಗೆ ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಶಿಂಗಲ್ಸ್ ಅಂತಾರೆ, ಅದಕ್ಕೆ ಸಾಮಾನ್ಯದಾಗ ನಾವು ಚಿಕನ್ ಪಾಕ್ಸ್, ವೆರಿಸಿಲಾ ಜೋಸ್ಟರ್ ಅಂತ ಕರಿತೀವಿ. ಸೊ ಈ ತರದ್ದು ತ್ವಚಾ ಸಂಬಂಧಿತ ರೋಗ ಆಗ್ಯಾವಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತಂದ್ರ ಮತ್ತೆ ಇದು ರಕ್ತ ಶುದ್ಧೀಕರಣ ಮಾಡ್ಲಿಕ್ಕೂ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ರ್ಯೂಮ್ಯಾಟಿಕ್ ಡಿಸೀಸ್ ಸಮಸ್ಯೆ ಐತಂದ್ರ ಸಂಧಿಗತ ವಾತ ಆಗಿರ್ಬೋದು, ಆಮವಾತ ಆಗಿರ್ಬೋದು, ಮೂಳೆಗಳಲ್ಲಿ ನೋವಾಗೋದು, ಮಾಂಸಪೇಶಿಗಳಲ್ಲಿ ನೋವಾಗೋದು, ಅದನ್ನೆಲ್ಲ ಗುಣ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ರೋಗ ಪ್ರತಿರೋಧ ಕ್ಷಮತೆ ಏನಿರ್ತೈತಿ ನೋಡ್ರಿ, ಅದನ್ನ ಗಟ್ಟಿಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ ಕೂದಲಾಗಿರ್ಬೋದು, ನಿಮ್ ತ್ವಚಾ ಆಗಿರ್ಬೋದು, ಅದ್ರ ಸ್ವಾಸ್ಥ್ಯವನ್ನು ಕಾಪಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮೈಯಾಗ ಯಾವುದೇ ರೀತಿ ಅಲ್ಸರ್ಸ್ ಆಗ್ಯಾವ ಅಂದ್ರ, ಹಳೆ ಗಾಯ ಆಗ್ಯಾವ, ವಾಸಿ ಆಗ್ತಾ ಇಲ್ಲ ಅಂದ್ರ ಅದ್ರ ಕೂಡ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ನಿಮ್ ಗಾಠಿಯ ಸಮಸ್ಯೆ ಆಗೈತಂದ್ರ, ಇಲ್ಲ ನಿಮ್ ಮೂಳೆ ಏನಿರ್ತಾವ ಬಹಳ ವೀಕ್ ಆಗಾಕ ಕುಂತಾವ, ಒಳಗಿಂದ ಒಳಗ ಕರ್ಗಾಕ ಕುಂತಾವ, ನಿಮ್ಗೆ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಆಗೈತಂದ್ರ ಅವಾಗ ಕೂಡ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ. ನಿಮ್ಗೆ ಕ್ಯಾಲ್ಕೇಲಿಯಲ್ ಸ್ಪರ್ ಸಮಸ್ಯೆ ಆಗೈತಂದ್ರ ಅಲ್ಲಿ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಮ ಮಖದಾಗ ಪಿಂಪಲ್ಸ್ ಆಗ್ಯಾವಂದ್ರ, ತ್ವಚಾದಾಗ ರ್ಯಾಶಸ್ ಆಗ್ಯಾವಂದ್ರ, ಇಲ್ಲ ನಿಮ್ಗೆ ಮೂಲವ್ಯಾಧಿ ಸಮಸ್ಯೆ, ಪಾಯಲ್ಸ್ ಆಗೈತಿ, ಫಿಶರ್ ಆಗೈತಿ, ಫಿಸ್ಟುಲ್ ಆಗೈತಿ ಅಂದ್ರ, ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು. ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಬನ್ನಿ ತಿಳ್ಕೊಳ್ಳೋಣ ಇದ್ರದ್ದು ಘಟಕ ದ್ರವ್ಯ, ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ, ಇದ್ರೊಳಗೆ ಏನೇನು ಹಾಕಿರ್ತಾರ್ರಿ ಅಂತ. ಸೊ ನೋಡ್ರಿ, ಇದ್ರೊಳಗ ನೀಮು, ಪಟೋಲ, ವ್ಯಾಗ್ರಿ, ಗುಡುಚಿ, ವಸ, ನೀರು ಹಾಕಿರ್ತಾರ್ರಿ ಡೆಕೋಕ್ಷನಿಗಂತ, ಘೃತ ಹಾಕಿರ್ತಾರ, ಪಾಟ, ವಿಡಂಗ, ಸುರದಾರು, ಗಜೋಪಕೊಲ್ಯ, ಯವಕ್ಷಾರ, ಸರ್ಜಿಕ್ಷಾರ, ನಾಗರ, ನಿಶಾ, ಮಿಶ್ರಯ, ಚವ್ಯ, ಕುಷ್ಟ, ತೇಜೋವತಿ, ಮರೀಚ, ವತ್ಸಕ, ದಿಪ್ಯಕ, ಅಗ್ನಿ, ರೋಹಿಣಿ, ಅರ್ಶುಕ್ಕರ, ವಚ, ಕಣಮೂಲ, ಯುಕ್ತ, ಮಂಜಿಷ್ಟ, ಅತಿವಿಷ, ವಿಷಾನಿ, ಯವಾನಿ, ಶುದ್ಧ ಗುಗ್ಲು ಮತ್ತು ಒಲೆ ರೆಸಿನ್, ಇವೆಲ್ಲದರನ್ನು ಸೇರಿಸಿ ಚಂದ ನೀರಾಗ ಕುಚ್ಚಿ ಆಮೇಲೆ ಈ ಟ್ಯಾಬ್ಲೆಟ್ಸ್ ಅನ್ನು ಎಲ್ಲ ರೆಡಿ ಮಾಡ್ಲಾಗ್ತೈತ್ರಿ. ಬನ್ನಿ ತಿಳ್ಕೊಳ್ಳೋಣ ಇದ್ರ ರೆಫರೆನ್ಸ್ ಬಗ್ಗೆ. ನೋಡ್ರಿ, ಇದ್ರ ಉಲ್ಲೇಖ ನಮ್ಗೆ ಎಲ್ಲಿ ನೋಡ್ಲಿಕ್ಕೆ ಸಿಗ್ತೈತೆ ಅಂದ್ರ ಅಷ್ಟಾಂಗ ಹೃದಯಂ 21ನೇ ಅಧ್ಯಾಯದಾಗ 57 60 ಶ್ಲೋಕದ ಒಳಗ ಇದ್ರದ್ದು ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತ್ರಿ. ಬನ್ನಿ ತಿಳಿಸ್ಕೊಡ್ತೇನೆ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತಾ ಇದ್ದೀನಿ. ಯಾರ ವಯಸ್ಸು 18ಕಿನ ಮೇಲಿದೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ನಾಗ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ ಡಾಕ್ಟರ್ ತಗೊಳಕ್ ಹೇಳಿರ್ತಾರೆ. ಇದನ್ನ ನೀವು ಹಾಳು ಹೊಟ್ಟೆಲೇನು ತಗೋಬಹುದು, ಊಟ ಆದ ನಂತರ ಕೂಡ ಸೇವನೆ ಮಾಡಬಹುದು. ಆದ್ರೆ ಉಗುರು ಬೆಚ್ಚ ನೀರ್ ಜೊತೆಗೆ ತಗೊಂಡ್ರೆ ಬೆಸ್ಟ್ ಇರ್ತೈತ್ರಿ. ಮತ್ತೆ ಸಿವಿಯರ್ ಕೇಸಸ್ ಅಲ್ಲಿ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಮಧ್ಯಾಹ್ನ, 2 ರಾತ್ರಿ ತಗೊಳಕ್ ಹೇಳಿರ್ತಾರ. ಹಾಳು ಹೊಟ್ಟೆಲೇನು ತಗೋಬಹುದು, ಊಟ ಆದ ನಂತರ ಕೂಡ ತಗೋಬಹುದು, ಉಗುರು ಬೆಚ್ಚ ನೀರ್ ಜೊತೆಗೆ ಇದ್ರ ಉಪಯೋಗ ಮಾಡಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳಾಗುಂತಾರೆ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಡಾಕ್ಟರ್ ಎಷ್ಟು ಪ್ರಮಾಣದ ತಗೊಳಕ್ ಹೇಳ್ಯಾರ ಅದಕ್ಕೆ ಜಾಸ್ತಿ ಪ್ರಮಾಣದ ತಗೋಣ ಅಂತೀರಿ, ಬಹಳ ದಿನಗಟ್ಲೆ ವರ್ಷಾಂಗಟ್ಲೆ ಡಾಕ್ಟರ್ ಕೇಳ್ದ ತಿನ್ನೋ ಅಂತೀರಂದ್ರ ನಿಮ್ಗೆ ಗ್ಯಾಸ್ಟ್ರಿಕ್ ಡಿಸ್ಟರ್ಬೆನ್ಸ್ ಸಮಸ್ಯೆ ಆಗ್ಬಹುದು. ಯಾರು ಇದನ್ನ ತಗೊಳ್ಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ನಾನು ನಿಮ್ಗೆ ಆಲ್ರೆಡಿ ಒಂದು ಲಿಸ್ಟ್ ಹೇಳ್ಬಿಟ್ಟಿನಿ. ಯಾವುದೇ ದ್ರವ್ಯಲಿಂತ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯವರು ಇದನ್ನ ಟ್ಯಾಬ್ಲೆಟ್ ತಗೊಳಕ್ ಹೋಗ್ಬೇಡ್ರಿ.
ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ ಇದು ನೋಡ್ರಿ ನಿಮ್ಗೆ 131 ರೂಪಾಯಿದಾಗ 60 ಟ್ಯಾಬ್ಲೆಟ್ ಒಂದು ಬಾಕ್ಸ್ ಬರುತ್ತೆ ರೀ ಪಂಚತಿಕ್ತ ಘೃತ ಗುಗ್ಲುದು. ಸೊ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಪಂಚತಿಕ್ತ ಘೃತ ಗುಗ್ಲು ಟ್ಯಾಬ್ಲೆಟ್ಸ್ ಅನ್ನು ತಯಾರ ಮಾಡ್ತಾರ. ಸೊ ಎಲ್ಲದ್ರೊಳಗೂ ಸೇಮ್ ಇಂಗ್ರೀಡಿಯೆಂಟ್, ಎಲ್ಲದ್ರದ್ದು ಸೇಮ್ ಆಕ್ಷನ್ ಇರ್ತೈತಿ. ಸೊ ನೀವು ಯಾವುದೇ ಬ್ರ್ಯಾಂಡಿನ ತಗೋಬಹುದು, ಎಲ್ಲದ್ರಿಗೂ ಸೇಮ್ ಕಂಟೆಂಟ್ ಇರ್ತೈತ್ರಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಏನಾಗುತ್ತಾ ಇದರ ರೇಟ್ ಏನಿರ್ತೈತಿ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದ್ರಿ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ, ನಾನು ಒತ್ಬಿಡ್ರಿ, ನಾನು ಒತ್ತಿದ್ರ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ನೋಡಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡ್ತಾ ಇದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.